ಗದಗದಲ್ಲಿ ಕರ್ನಾಟಕ ಮೌಲಾನಾ ಆಜಾದ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡ ಲೋಕಾರ್ಪಣೆ. ರಾಜ್ಯ ಸರ್ಕಾರವು ಅಲ್ಪಸಂಖ್ಯಾತ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 4,500 ಕೋಟಿ ಬಜೆಟ್ ಒದಗಿಸಲಾಗಿದೆ. ಈ ಅನುದಾನದ ಪ್ರಮುಖ ಭಾಗವನ್ನು ಮಕ್ಕಳ ಶಿಕ್ಷಣಕ್ಕೆ ಬಳಸಲಾಗುತ್ತಿದೆ ಎಂದು ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವರಾದ ಬಿಎಡ್ ಜಮೀರ ಅಹ್ಮದ್ ಖಾನ್ ಅವರು ಹೇಳಿದರು. ಗದಗ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಮಂಗಳವಾರ ಕರ್ನಾಟಕ ಮೌಲಾನಾ ಆಜಾದ ಪಬ್ಲಿಕ್ ಶಾಲೆಯ ನೂತನ ಕಟ್ಟಡದ ಲೋಕಾರ್ಪಣೆ ಹಾಗೂ ಹೆಚ್ಚುವರಿ ತರಗತಿಗಳ ಕಟ್ಟಡ ಶಂಕುಸ್ಥಾಪನೆ ಸಮಾರಂಭವನ್ನು ನಗರದ ಗಂಗಿಮಡಿಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಜ್ಯದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು, ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಫ್ಕೆ ಪಾಟೀಲ ಅವರು, ಶಾಲಾ ನೂತನ ಕಟ್ಟಡ ನಿರ್ಮಾಣಕ್ಕೆ 235 ಲಕ್ಷ ಹಾಗೂ ಹೆಚ್ಚುವರಿ ತರಗತಿಗಳ ಕಟ್ಟಡ ನಿರ್ಮಾಣಕ್ಕೆ 143 ಲಕ್ಷ ವೆಚ್ಚದ ಕಾಮಗಾರಿಗೆ ಇಂದು ಚಾಲನೆ ನೀಡಲಾಗಿದೆ. ಕಟ್ಟಡ ಗುಣಮಟ್ಟದ ಕಾಮಗಾರಿಯಾಗಿದ್ದು, ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆಗಳು. ಈ ಕಟ್ಟಡದಲ್ಲಿ ಅಭ್ಯಾಸ ಮಾಡುವ ಎಲ್ಲ ಮಕ್ಕಳು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲಿ ಎಂದು ಶುಭ ಕೋರಿದರು. ವೇದಿಕೆಯಲ್ಲಿ ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ ಬಬರ್ಜಿ, ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿಬಿ ಅಸೂಟಿ, ತಾಲೂಕು ಅಧ್ಯಕ್ಷ ಅಶೋಕ ಮಂದಾಲಿ, ಕೃಷ್ಣಗೌಡ ಪಾಟೀಲ, ಫಾರೂಕ್ ಹುಬ್ಬಳ್ಳಿ, ಎಎಂ ಹಿಂಡಸಗೇರಿ, ಬಸವರಾಜ್, ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್, ಕೆಆರ್ಡಿಎಲ್ ಕಾರ್ಯನಿರ್ವಾಹಕ ಅಭಿಯಂತರ ಅನಿಲ ಪಾಟೀಲ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಅಮಿತ್ ಬಿದರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಕಟ್ಟಡ ಹೀಗೆ ಬರಬೇಕು ಅಂತ ನಾವು ಆಲೋಚನೆ ಮಾಡಿದ್ವಿ. ನಾನು ಅಲ್ಪಸಂಖ್ಯಾತರ ಅಧಿಕಾರಿಗಳಿದ್ದಾರೆ, ಆ ಇಲಾಖೆ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದೊಳಗೆ ಅಭಿನಂದಿಸ್ತೀನಿ. ನಿಮ್ಮ ಒಳಗೆ ವರ್ಕ್ಮನ್ಶಿಪ್ ನೋಡಿದಾಗ ಜಮೀರ್ ಅಹ್ಮದ್ ಸಾಹೇಬ್ರೆ ಹೇಳಿದ್ರೆ ಚಂದ ಕಟ್ಟನ್ರಿ, ಚಲೋ ಕಟ್ಟಣ ಅಂತೇಳಿ. ನಮ್ಮ ಕಡೆ ಬೆಂಗಳೂರಂಗೆ ವರ್ಕ್ಮನ್ಶಿಪ್ ಇರಂಗಿಲ್ಲ, ಆದರೂ ಅವ್ರಿಗೆ ಚಂದ ಕಂಡತಿ ಅಂತಂದ್ರೆ ಇದನ್ನು ನೀವು ಕಾಳಜಿ ವಹಿಸಿ ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳು. ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಒಂದು ಮೂಲಭೂತ ಸೌಲಭ್ಯ, ಈ ಕಟ್ಟಡ, ಇಲ್ಲೇನು ಮಕ್ಕಳು ಅಭ್ಯಾಸ ಮಾಡ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ, ಅವ್ರಿಗೆ ಬರುವ ದಿನಗಳಲ್ಲಿ ಭವಿಷ್ಯದಲ್ಲಿ ಬಹಳ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಸನ್ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು, ತಮ್ಮೆಲ್ಲರನ್ನ ಇಲ್ಲಿ ಬರಮಾಡ್ಕೊಳ್ತೀವಿ. ಈ ಒಂದು ನೂತನ ಕಟ್ಟಡ ಶಂಕುಸ್ಥಾಪನೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಸುಮಾರು 45.88 ಲಕ್ಷ ಅಲ್ಪಸಂಖ್ಯಾತ ಇಲಾಖೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಸಾಗ್ತವೆ. ಅದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಮಾರ್ಗದರ್ಶನದಲ್ಲಿ ಜಿಲ್ಲೆ ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಪಾಟೀಲ್ ಸರ್ ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊತಿದ್ದೇನೆ. ಚಪ್ಪಾಳೆ ಸಾಕಾಗಲ್ಲ. ಇವತ್ತು ದಿನ ತುಂಬಾ ಸಂತೋಷ ತಂದಿದೆ. ಬಹಳ ದಿನದಿಂದ ಎಚ್.ಕೆ. ಪಾಟೀಲ್ ಸಾಹೇಬರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹಾಗೂ MDR ರೆಸಿಡೆನ್ಸಿ ಸ್ಕೂಲ್ ಉದ್ಘಾಟನೆ ಕಾರ್ಯಕ್ರಮನ ನೀವು ಬರಬೇಕಂತ ಭಾಳ ದಿನದಿಂದ ಹೇಳ್ತಾ ಇದ್ರು. ಇವತ್ತು ಆ ಸಮಯನ ಕೊಟ್ಟು ಇವತ್ತು ನಾವು ಬಂದು ಇವತ್ತು ಬಿಲ್ಡಿಂಗ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಬಿಲ್ಡಿಂಗನ್ನು ಇನಾಗ್ರೇಷನ್ ಮಾಡಿರೋದು ನನಗೆ ತುಂಬ ಖುಷಿಯನ್ನು ತಂದಿದೆ. ನಾನು ಹೊರಗಡೆ ಹೋಗಿ ನೋಡಿ ಎಚ್.ಕೆ. ಪಾಟೀಲ್ ಸಾಹೇಬರು, ಇಲ್ಲ ಸರ್ ಬಿಲ್ಡಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಸಾಹೇಬ್ರು ಹೇಳ್ದಂಗೆ ಇನ್ನೂ 4-5 ಕಾರ್ಯಕ್ರಮ ಇದೆ, ಆ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ನಾವೆಲ್ಲ ಗೊತ್ತೇ ಇದ್ದಂಗೆ ನಮ್ಮ ಸರ್ಕಾರ ಬಂದಾದಮೇಲೆ 4,500 ಕೋಟಿ ಏನು ಅಲ್ಪಸಂಖ್ಯಾತರು ಬಜೆಟನ್ನು ಕೊಟ್ಟಿದ್ರು. ಅದರಲ್ಲಿ ಹೆಚ್ಚಿನ ನಾವು ಎಜುಕೇಷನ್ ಪರ್ಪಸ್ಗಂತ ನಾವು ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಹೇಳಕ್ಕೆ ಬಿಡ್ತೀವಿ, 4,500 ಕೋಟಿ ಬಜೆಟ್ ಸರ್. ನಾವು ಹೆಚ್ಚಿನ ಗ್ರ್ಯಾಂಡ್ ಯೂಸ್ ಮಾಡಿರೋದು ನಾವು ಮೈನಾರಿಟಿಗೆ ಅಂತ, ಇದು ಎಜುಕೇಷನ್ಗಂತ 2,900 ಕೋಟಿ ವಿ ಆರ್ ಓನ್ಲಿ ಯೂಸಿಂಗ್ ಫಾರ್ ಎಜುಕೇಷನ್ ಪರ್ಪಸ್ ಸರ್. ಬಿಕಾಸ್ ನಾವು ಭಾಳ ವಿದ್ಯಾಭ್ಯಾಸದಲ್ಲಿ ಅಲ್ಪಸಂಖ್ಯಾತರು ಭಾಳ ಹಿಂದೆ ಇದೆ ಸರ್. ಅವ್ರು ಮುಂದೆ ಬರಬೇಕಂತ ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿ 2,900 ಕೋಟಿ
ಈ ಬಾರಿ ಬಜೆಟಲ್ಲಿ ಎಜುಕೇಷನ್ಗೆ ನಾವು ಕೊಟ್ಟಿದ್ದೀವಿ. ಹಂಗಾಗಿ ನಮ್ಮ ಸ್ಟ್ರೆಂತ್ ಇದ್ದೀವಿ ಸರ್. ನಾವು ಬಂದಾದಮೇಲೆ ನಮ್ಮ ಸರ್ಕಾರ ಬರೋದ್ರಿಂದ ಮುಂಚೆ 2023ವರೆಗೆ ನಮ್ಮ ಅಲ್ಪಸಂಖ್ಯಾತರು ಸ್ಟ್ರೆಂತ್ ಇದ್ದಿದ್ದು 1,08,000. ಈಗ ನಮ್ಮ ಸರ್ಕಾರ ಬಂದು 2.5 ವರ್ಷದಲ್ಲಿ 2,38,000 ಆಗಿದೆ. ನಮ್ಮ ಟಾರ್ಗೆಟ್ ಇರೋದು ಬರೋ ವರ್ಷದಲ್ಲಿ 3.5 ಲಕ್ಷ ಆಗಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಆದಷ್ಟು ನಾವು ಎಜುಕೇಷನಲ್ಲಿ ಭಾಳ ಹಿಂದೆ ಇದೆ ಸರ್. ಅಲ್ಪಸಂಖ್ಯಾತರಲ್ಲಿ ನಾವು ಅವ್ರು ಏನಾರ ಮಾಡಿ ಮುಂದೆ ತರಬೇಕಂತ ಹೇಳ್ಬಿಟ್ಟು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸರ್ MDRS ಅಂತ ಹೇಳ್ಬಿಟ್ಟು ರೆಸಿಡೆನ್ಸ್ ಸ್ಕೂಲ್ ಅಂತ ಸರ್. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರೇ ಮುಖ್ಯಮಂತ್ರಿ ಇರುವಾಗ 60 ರೆಸಿಡೆನ್ಸ್ ಸ್ಕೂಲ್ ಸ್ಯಾಂಕ್ಷನ್ ಮಾಡಿದ್ರು ಸರ್. ಅದಾದಮೇಲೆ 5 ವರ್ಷದಲ್ಲಿ ಒಂದು ರೆಸಿಡೆನ್ಸ್ ಸ್ಕೂಲು ಕೊಟ್ಟಿಲ್ಲ. ಈಗ ನಮ್ಮ ಸರ್ಕಾರ ಬಂದಾದಮೇಲೆ ಮೊದಲೇ ಹಾಫ್ ಬಜೆಟ್ ಮಾಡಿಲ್ಲ ಸರ್. ಅದರಲ್ಲಿ 10 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ರು. ತಿರ್ಗಾ ಮೊನ್ನೆ ಬಜೆಟಲ್ಲಿ 50 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದಾರೆ. 100 ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸ್ಕೂಲನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋದ್ರೆ ಅದರ ಸಮಯ ಇದೆ, ಮಾತಾಡೋಕೆ ಹೋದ್ರೆ ಭಾಳ ಉದ್ದ ಇದೆ ಸರ್. ಪಟ್ಟಿ 2 ಗಂಟೆ ಹೇಳಿದ್ರು ಸಾಲದು. ನಮ್ಮಲ್ಲಿ ಸರ್ ನಾನು ಮುಂಚೆನೇ ಹೇಳ್ದಂಗೆ ಎಜುಕೇಷನ್ ಭಾಳ ಹಿಂದೆ ಇದೆ ಸರ್. ಭಾಳ ಕಡೆ ಮದ್ರಸಾಗಳು ಇದೆ ಸರ್. ಮದ್ರಸಾಗಳಲ್ಲಿ ದೀನಿ ತಾಲೀಮ್ ಕೊಡ್ತಾರೆ ಸರ್. ಅಂದರೆ ನಮ್ಮ ಇಸ್ಲಾಂ ಧರ್ಮ ಏನಿದೆ ಅದು ಹೇಳ್ಕೊಡ್ತಾರೆ ಸರ್. ದುನಿಯಾಯಿ ತಾಲೀಮ್ ಅಂತೀವಿ, ಅಂದರೆ ಎಜುಕೇಷನ್. ಅದು ನಮ್ಮಲ್ಲಿ ಇರಲಿಲ್ಲ ಸರ್. ದೀನಿ ತಾಲೀಮ್ ಕೊಡ್ತಾ ಇದ್ರು, ದುನಿಯಾಯಿ ತಾಲೀಮ್ ಕೊಡ್ತಾ ಇಲ್ಲ. ಮದ್ರಸಲ್ಲಿ ಈ ವರ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಸರ್, 100 ಮದ್ರಸನ ಐಡೆಂಟಿಫೈ ಮಾಡಿ 5,000 ಮಕ್ಳಿಗೆ ಏನದ ಅಲ್ಲೇ ಆ ಮದ್ರಸೆಗೆ ಆಚೆ ಕಳ್ಸಿದ್ರೆ ಮದ್ರಸೆ ಹುಡುಗರಿಗೆ ಅವ್ರು ಆಚೆ ಕಳ್ಸಲ್ಲ ಸರ್ ಓದಕ್ಕೆ. ಈಗ 9th 10th ಪಾಸ್ ಮಾಡ್ಬೇಕು ನಾವು ಎಕ್ಸಾಮ್ ಬರ್ಸ್ತೀವಿ, ಆಚೆ ಕಳ್ಸಿದ್ರೆ ಯಾರು ಆಚೆ ಮದ್ರಸಲ್ಲಿ ಕಳ್ಸಲ್ಲ ಸರ್. ಹಂಗಾಗಿ ನಾವೇನು ಮಾಡಿದ್ವಿ, 105 ಮದ್ರಸನ ಐಡೆಂಟಿಫೈ ಮಾಡಿ 5,000 ಮಕ್ಳಿಗೆ ಈ ಬಾರಿ 9-10 ಎಕ್ಸಾಮ್ ಸರ್ ಅಲ್ಲೇ ಟೀಚರ್ ಇಟ್ಟು. ಶೈನ್ ಎಜುಕೇಷನ್ ಅಂತ ಗೊತ್ತಿರ್ಬೋದು ಸರ್. ಬೀದರಲ್ಲಿ ಭಾಳ ಎಜುಕೇಷನಲ್ಲಿ ಭಾಳ ಇದಾಗಿದ್ದಾರೆ ಸರ್ ಅವರು. ಅವ್ರ ಮುಖಾಂತರ ಒಂದು ಟೀಚರ್ ತೊಗೊಂಡು, ನಮ್ಮ ಅಲ್ಪಸಂಖ್ಯಾತರಿಂದ ಒಂದು ಟೀಚರ್ ತೊಗೊಂಡು ಈ ಬಾರಿ ನಾವು 9th SLC 5,000 ಮಕ್ಳಿಗೆ ಪಾಸ್ ಮಾಡಿದ್ರೆ ನನ್ನ ನಿರೀಕ್ಷೆ ಇದೆ. ಕನಿಷ್ಠ 4,000 ಜನ SLC ಪಾಸ್ ಆಗ್ತಾರೆ ಮದ್ರಸಾ ಹುಡುಗರು ಅಂತ ನನ್ನ ನಿರೀಕ್ಷೆ ಇದೆ ಸರ್. ಆ SLC ಒಂದು ಪಾಸ್ ಆಗಿ ಸರ್ಟಿಫಿಕೇಟ್ ತಗೊಂಡು ಸರ್. ಅವ್ನು SLC ಸರ್ಟಿಫಿಕೇಟ್ ಇಲ್ಲ ಅಂದರೆ ಬೇರೆ ಒಂದು ಕೆಲ್ಸಕ್ಕೆ ಹೋದ್ರೆ ಏನಾಗ್ತದೆ ಸರ್, 15ರಿಂದ 16,000 ಮೇಲೆ ಕೆಲಸದ ಮೇಲೆ ಸಂಬಳ ಸಿಕ್ಕಲ್ಲ ಸರ್ ಅವನಿಗೆ. ಈ SLC ಸರ್ಟಿಫಿಕೇಟ್ ಸಿಕ್ಕರೆ ಕನಿಷ್ಠ ಅವ್ನಿಗೆ 25ರಿಂದ 30,000 ಸಂಬಳ ಬರ್ತದೆ ಸರ್. ಆ ಹಿನ್ನೆಲೆಯಲ್ಲಿ ನಮ್ಮ ಮದ್ರಸಲ್ಲೂ ನಾವು ಎಕ್ಸಾಮ್ ಮಕ್ಕಳನ್ನ ಓದಿಸ್ಬೇಕಂತನೂ ಅಲ್ಲೂ ನಾವು ಪ್ರಯತ್ನ ಮಾಡಿ ಆದಷ್ಟು ಸರ್ ನಾವು ನಮ್ಮ ಸರ್ಕಾರ ಬಂದಾದಮೇಲೆ ನಾವು ಹೆಚ್ಚಿನ ಇದ್ದಲ್ಲಿ ಕಾನ್ಸಂಟ್ರೇಟ್ ಮಾಡಿ ನಾವು ಎಜುಕೇಷನಲ್ಲಿ ಅಲ್ಪಸಂಖ್ಯಾತರ ಮಕ್ಕಳು ಮುಂದೆ ಬರಬೇಕಂತ ನಾವು ಪ್ರಯತ್ನ ಮಾಡ್ತೀವಿ ಸರ್. ರಿಸಲ್ಟು ಸರ್ ಇಷ್ಟೇ ಹೇಳ್ತೀವಿ ಸರ್, ಯಾರೂ ನಿರೀಕ್ಷೆ ಮಾಡಲ್ಲ ಸರ್. ನಮ್ಮ ರಿಸಲ್ಟ್ ಈ ಬಾರಿ ಬಂದಿದೆ ಸರ್. PU-ದಲ್ಲಿ ಸೆಕೆಂಡ್ ಇಯರ್ ರಿಸಲ್ಟ್ ಸರ್. PU-ದಲ್ಲಿ 2,580 ಜನ ಎಕ್ಸಾಮ್ ಕೊಟ್ಟಿದ್ರು ಸರ್. ಅದು 2,335 ಜನ 90% ತೊಗೊಂಡು ಪಾಸ್ ಆಗಿದೆ ಸರ್ SLC ಸೆಕೆಂಡ್ ಇಯರ್ PU. ಅದೇ ಥರ SLCಯಲ್ಲೂ ಒಳ್ಳೆ ರಿಸಲ್ಟ್ ಇದೆ. ನಾವೆಲ್ಲ ಸೇರಿ ನಾವು ಎಜುಕೇಷನ್ ಇಲ್ಲಾಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಎಜುಕೇಷನ್ ಇದ್ದರೆ ಆ ಮನುಷ್ಯವನ್ನು ಏನು ಬೇಕಾದ್ರೂ ಮಾಡೋಕ್ಕೆ ಸಾಧನೆ ಮಾಡ್ಬೋದು. ಹಿನ್ನೆಲೆಯಲ್ಲಿ ನಾವು ಎಕ್ಸ್ಟ್ರಾ ಕಾನ್ಸೆಪ್ಟನ್ನು ಎಜುಕೇಷನ್ ಕೊಡ್ತಾ ಇದ್ದೀವಿ. ಮುಂದೊಂದು ದಿನಲ್ಲಿ ಇನ್ನೂ ಆದಷ್ಟು ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ HK ಪಾಟೀಲ್ ಸಾಹೇಬರಿಗೆ ತುಂಬ ಒಳ್ಳೆಯ ಬಿಲ್ಡಿಂಗ್ ಸರ್ ಇದು. ನಾನು ನೋಡಿ ತುಂಬ ಖುಷಿ ಆಯಿತು. ನೀವು 3,70 ಕೋಟಿದಲ್ಲಿ ವೆಚ್ಚದಲ್ಲಿ ಆ್ಯಕ್ಚುಲಿ 5 ಕೋಟಿ ಹಾಕ್ಬೇಕು ಸರ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೊಡಬೇಕಾದ್ರೆ 5 ಕೋಟಿ ವೆಚ್ಚದಲ್ಲಿ ಕಟ್ಟಬೇಕು. ಕಡಿಮೆ ದರದಲ್ಲಿ 3,70,00,000ದಲ್ಲಿ ಇಂಥ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ದೀರಾ. ತುಂಬ ಇದು ನೋಡಿ ಖುಷಿ ಆಯ್ತು ಅಂತ ಹೇಳಿ ನಾನು ಮಾತಾಡೋಕೆ ಅವಕಾಶ ಕೊಟ್ಟು ನಾನು ಮಾತು ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.